ಮಂತ್ರ ಬಂದಾಯಿತು, ರಾಯರನ್ನು ನೋಡಾಯಿತು, ರಾಯರ ದರ್ಶನನೂ ಪಡೆದ್ವು. ಮತ್ತೆ ನಾವಿಲ್ಲಿಂದ ಹೊರಟಿದ್ದೆ ವಾಲ್ಮೀಕಿ ಗುಹೆ. ಇದು ಒಂದು ಸುಮಾರು ಮಂತ್ರಾಲಯದಿಂದ 144 ಕಿಲೋಮೀಟರ್ ದೂರದಲ್ಲಿದೆ. 3 ಅವರ್ ಜರ್ನಿ ಆಗುತ್ತೆ. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಇಲ್ಲಿಂದ ಬಂದಿರೋದು. ಇಲ್ಲೇನು ಜಾಸ್ತಿ ಜನ ಬರಲ್ವಾ? ಜಾಸ್ತಿ ಜನ ಬರಲ್ವಾ ಇಲ್ಲಿಗೆ? ಜಾಸ್ತಿ ಬರ್ತಾರೆ. ಹಾ, ರೋಡ್ ಎಲ್ಲ ಚೆನ್ನಾಗಿಲ್ಲ ಅಲ್ಲ? ಒನ್ ವೇ ರೂಟ್. ಮತ್ತೆ ಹಿಂಗೆ ಹೋಗ್ಬೇಕಾ ನಾವು? ಹೆಂಗ್ ಬಂದು ಹಂಗೆ ಹೋಗ್ಬೇಕು. ಸೇಮ್ ರೂಟ್. ಹಾ, MRP 20 ರೂಪಾಯಿ ಇರೋದು. చూడಪ್ಪ, MRP 20 ರೂಪಾಯಿ ಇರೋದು 25 ರೂಪಾಯಿ ತಗೊಂತಾರೆ. 5 ರೂಪಾಯಿ ಅಷ್ಟೇ. ಶಿವಲಿಂಗ ಇದೆ, ನಂದೀಶ್ವರ ಇದೆ. ಅಲ್ಲಿ ಸ್ಲಿಪ್ಪರ್ಸ್ ಬಿಟ್ಟು ಅಲ್ಲಿ ನಮಸ್ಕಾರ. ಅಲ್ಲ, ಎಷ್ಟು ಕಿಲೋಮೀಟರ್ ಅದು ಗುಹೆ? 400 ಮೀಟರ್. 400 ಮೀಟರ್. ಇದೇ ವಾಲ್ಮೀಕಿ ಗುಹೆ ಎಂಟ್ರಿ. ವಾಲ್ಮೀಕಿ ಗುಹೆ ಎಂಟ್ರಿ ನೋಡಿ ಹೆಂಗೈತೆ. ನೀರ್ ಬಾಟ್ಲ್ ಅಂತ ಕಂಪಲ್ಸರಿ ಬೇಕೇ ಬೇಕು. ತಂಪಾದ ಬರೀ ಒಂದೊಂದ್ ಸಿಪ್ಪೆ ಕುಡೀರಿ, ಹೋಗಿ ಬರಗಂಟ. 400 ಮೀಟರ್ ಐತೆ ಒಂದ್ ಸೈಡು. ಜ್ಯೂಸ್ ಯಾಕಪ್ಪ ಒಂದ್ ಜ್ಯೂಸ್, ನನ್ ಜ್ಯೂಸೇ ಹೋಗ್ಬಿಟ್ಟು ಬಂದಿದ್ಯಾ ನೀನು? ಥ್ಯಾಂಕ್ಸ್ ಅಣ್ಣ. ಇವ್ರು ಹೋಗ ಬಿಸಿಲಿ ನನ್ ಜ್ಯೂಸೇ ಹೋಗ್ಬಿಟ್ರಿ ಇವ್ರು. ಸೂಪರ್ ಆಗೈತೆ ಮಾತ್ರ. ಇವ್ರು ಬಂಡೆನದು ಹಿಂಗೈತ್ ನೋಡು. ಸೂರ್ಯ, ಈ ಪ್ಲೇಸ್ ಬಗ್ಗೆ ಏನ್ ಹೇಳ್ತೀಯಾ? ಪ್ಲೇಸ್ ಬಗ್ಗೆ ತುಂಬಾ ಚೆನ್ನಾಗಿದೆ. ಏನು ಬೇಜಾರು ಅನ್ಸಲ್ಲ. ರೋಡ್ ಬರುವಾಗ ರೋಡ್ ಅಂತೂ ಚೆನ್ನಾಗಿಲ್ಲ, ಪ್ಲೇಸ್ ಅಂತೂ ಸೂಪರ್ ಆಗೈತೆ. ಗುಹೆ ಬರ್ಬೋದು, ಮಂತ್ರಾಲಯ ಮುಗಿಸ್ಕೊಂಡು. ತುಂಬಾ ದೂರ ಇದೆ. ಬರೋರು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹೊಟ್ಟೆ ತುಂಬಾ ನಾಷ್ಟ ಮಾಡ್ಕೊಳ್ಳಿ. ಏನು ಸಿಗಲ್ಲ, ಅದು ಮೇನು. ನಾಷ್ಟ ಊಟ ಯಾಕೆ ಪಾರ್ಸಲ್ ತಗೊಬಂದ್ರು ಓಕೆ. ಒಂದ್ ಗ್ಲಾಸ್ ಟೀ ಬೇಕಾದ್ರೆ ನಿಮ್ ಮಾಡ್ಕೊಳ್ಳಿ. ಟೀ ಎಲ್ ಗುರು, ಜ್ಯೂಸ್ ತರ್ಬೇಕು ಇವಾಗ ಬಿಸ್ಲಿಗೆ. ವಾಟರ್ ಬಾಟ್ಲು, ನೀರ್ ಬಾಟ್ಲು ಕಂಪಲ್ಸರಿ. ಇಲ್ಲೆಲ್ಲ ಊಟನು ಸಿಗಲ್ಲ ನಿಮ್ಗೆ, ಏನು ಸಿಗಲ್ಲ. ಸಿಗಲ್ಲ ಫ್ರೆಂಡ್ಸ್. ಜ್ಯೂಸ್ ಸಿಗುತ್ತೆ, ಏನ್ ಹೇಳಿ ಇದೆ ಸ್ಪ್ರೈಟ್. ಅದು 20 ರೂಪಾಯಿ ಸ್ಪ್ರೈಟ್ಸ್ಗೆ 25 ರೂಪಾಯಿ ಕೊಡ್ಬೇಕು. ನಮ್ ಬಿಟ್ರೆ ಯಾರು ಇಲ್ಲ ಇಲ್ಲಿ. ನಾವ್ 5 ಜನ ಬಿಟ್ರೆ ಯಾರು ಇಲ್ಲ. ಇವರೇ ನಮ್ ಡ್ರೈವರು, ಇಲ್ಲಿ ಕರ್ಕ ಬಂದಿರೋರು. ಏನ್ ಮಾಡಿ ಅಲ್ಲ, ಇಲ್ಲಿ ಬಿಟ್ಟಿಲ್ಲ ಗುರು ಮನೆ. ಹೇಳ್ದಾಗ ಗೊತ್ತಾ, ಹುಷಾರು ಅಂತಪ್ಪ. ಇಳಿಬೋದು, ಇಲ್ಲಿಂದ ಕಷ್ಟ. ಆಲ್ರೆಡಿ ಎಲ್ಲ ಕಿತ್ಕೊಂಡ್ಬತ್ತೈತೆ ಬೇವ್ರು. ಬರದಾ? ನೀವು ಬನ್ನಿ ಅಂದ್ರೆ ನಾವ್ ಬರ್ತಾ ಇರೋದೆ. ಅವರೇ ಟ್ರೆಕ್ಕಿಂಗ್ ಮ್ಯಾನೇಜರ್, ಅವ್ರೆ ನಮ್ ಗೈಡ್, ಹಣಕಾಸು ಸಚಿವರು ನಮ್ ಟ್ರಿಪ್ಗೆ. ಏನ್ ಗುರು ಇದು? ಟ್ರಿಪ್ ನೀನ್ ನೋಡ್ಕೋಬೇಕನ್ರಿ. ಕೊಡಪ್ಪ ಒಂದ್ ಸ್ವಲ್ಪ. ಒಂದ್ ಸಿಪ್ ನೀರ್ ನೋಡ್ಕೋಬೇಕು. ಇದ್ರ ಬಗ್ಗೆ ರಿವ್ಯೂ ನಿಮ್ ಕಡೆಯಿಂದ? ರೋಡ್ ಚೆನ್ನಾಗಿಲ್ಲ, ಪರವಾಗಿಲ್ಲ, ಆದ್ರೆ ಆರಾಮ್ ಬರ್ಬೋದು. ಇಲ್ಲಿ ಮಂತ್ರಾಲಯದಿಂದ ಎಷ್ಟು ಒಂದ್ 4 ಅವರ್ ಆಯ್ತಾ ಜರ್ನಿ? ಹತ್ತತ್ರ ಎಷ್ಟು ಕಿಲೋಮೀಟರ್ ಇದೆ? 120-130 ಕಿಲೋಮೀಟರ್ ಇದೆ. 130 ಕಿಲೋಮೀಟರ್, 4ರಿಂದ 5 ಅವರ್ ಆಗುತ್ತೆ. ರೋಡು ಅಷ್ಟಕ್ಕಷ್ಟೇ, ಬಟ್ ಜಾಗ ಅಂತೂ ಸೂಪರ್ ಆಗೈತೆ. ಗುಹೆ ಏನ್ ಮೋಸ ಇಲ್ಲ, ದುಡ್ಡು ಕೊಡೋದಕ್ ಮೋಸ ಇಲ್ಲ. ಟಿಕೆಟ್ 70 ರೂಪಾಯಿ ತಗೊಂತಾರೆ ಒಬ್ಬರಿಗೆ, ಆರಾಮಾಗಿ ನೋಡ್ಬೋದು. 400 ಮೀಟರ್ ಇದೆ ಒಂದ್ ಸೈಡು. ಇನ್ನು ಹತ್ತತ್ರ ನಾವು 200-300 ಬಂದಿದೀವಿ. ಅಲ್ಲೆಲ್ಲ ಮೆಟ್ಲಿತ್ತು, ಚೆನ್ನಾಗಿತ್ತು. ಇನ್ ಮುಂದೆ ನೋಡ್ಬೇಕು. ಮುಂದೆ ಇನ್ನು ಲಿಂಗ ಹಿಂಗ ಇದೆಯಂತೆ, ಅಲ್ಲೆಲ್ಲ ನೋಡ್ಬೇಕು. ಚೆನ್ನಾಗಿದೆ. ಮಂತ್ರಾಲಯಕ್ಕೆ ಬರೋರು ಬಂದು ವಿಸಿಟ್ ಮಾಡಿ. ಅದು ಟ್ರೈನರ್ ಗಿನಲ್ಲಿ ಬಂದ್ರೆ ಅದೆಲ್ಲ ಆಗಲ್ಲ. ನೀವೇನಾದ್ರು ನೀವು ಓನ್ ವೆಹಿಕಲ್ ಬರ್ಬೇಕು. ಓನ್ ಬೈಕ್ ಗೀಕೋ, ಇಲ್ಲಾಂದ್ರೆ ಓನ್ ಕಾರು. ಇಲ್ಲ, ಕಾರಲ್ಲಿ ಬಂದ್ರೆ ಬೆಸ್ಟ್. ಬಸ್ ಗಿಸ್ಸು ಏನು ಇಲ್ಲ. ಬಸ್ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಇಲ್ಲ, ಏನು ಇಲ್ಲ ಇದಕ್ಕೆ. ಓನ್ ವೆಹಿಕಲ್ ಬಂದ್ರೆ ಬರ್ಬೋದು ಆರಾಮಾಗಿ. ಫ್ಯಾಮಿಲಿನ ಬರ್ಬೋದು, ಆತರ ಏನಿಲ್ಲ. ಆರಾಮಾಗಿ ಫ್ಯಾಮಿಲಿ ಎಲ್ಲ ಬರ್ಬೋದು. ನೀರು ಬತ್ತಿರಂಗೈತೆ.
ಬೇಕಿದ್ದ ಚೆನ್ನಾಗ್ ಬಂದಿರ್ಬೋದು. ಹುಷಾರಾಗಿ ಇಡಬೇಕಿಲ್ಲ ಅಲ್ಲ ಸ್ಕಿಡ್ ಆಗೋ. ನೋಡಿ ಕಲ್ ನೋಡಿ ಹೆಂಗೈತೆ, ಸಕಲಾಗೈತೆ. ಆ ಲೈಟ್ಗೆ ಗ್ರೀನ್ ಕಲರ್ ಲೈಟ್ ಇರೋದ್ಕು ಸೂಪರ್ ಆಗೈತೆ. ಎಲ್ಲ ಕಲ್ಲೇ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು. ಹೇಳ್ತೀನಿ ಕೇಳಿ, ಹಿಂದೆ ಮುಂದೆ ಎಲ್ಲ ಒದ್ದೆ ಆಗ್ಬಿಡ್ತದೆ, ಕಿತ್ಕೊಂಡ್ ಬಂದ್ಬಿಡ್ತದೆ ಮಾತ್ರ. ವಾಟರ್ ಬಾಟಲ್ ತಗೊಂಬ ಅಂತ ಹೇಳವ್ರೆ ನಮ್ ಜನಗಳು ಕಲಿಯೋದು ಅಲ್ಲಿ. ನೋಡಿ ನೋಡಿ ಇದರ ದಯವಿಟ್ಟು ಯಾರು ಮಾಡಕ್ ಹೋಗ್ಬಿಡಿ. ಇಲ್ಲೆಲ್ಲ ಅಲ್ಲೆಲ್ಲ ಬಾಟ್ಲಿ ಬಿಸಾಕೋದು ಹೋಗ್ಬೇಡಿ, ಎಲ್ಲ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಇಟ್ಕೊಳ್ಳಿ. ಇದೇ ಇಬ್ರು ಶಿವಲಿಂಗ ಹೇಳಿದವರು. ಇದಲ್ಲ 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 ಇನ್ನ ಶಿವಲಿಂಗ ನೋಡಲ್ಲಪ್ಪ. ತೋರ್ಸಿಲ್ಲ ಸಕಲಾಗೈತಲ್ಲ, ಕ್ರೇಜಿ ಬಂಡೆ ಅಂತಾನೆ ಕಾಣ್ಸಲ್ಲ ಇದು. ಇದೆಲ್ಲ ಮನುಷ್ಯ ಸೃಷ್ಟಿ ಯಾವ್ದು ಇಲ್ಲ ಇದೆಲ್ಲ. ಮೇಲಿಂದ ನೀರ್ ಆಗ್ತಿದೆ ಬಟ್ ಕ್ಯಾಮ್ರಾದಾಗ ಕ್ಲಾರಿಟಿ ಕಾಣಿಸಲ್ಲ. ಫ್ರೆಂಡ್ ಆ ನೀರ್ ತಣ್ಣಗಿದೆ ನೋಡ್ತೀನಿ ಫ್ರೆಂಡ್. ನೋಡಿ ನೋಡಿ ನಮ್ ಡ್ರೈವರ್ ಈ ತರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಕೋಲ್ಡ್ ಇದೆ ಫ್ರೆಂಡ್, ಐಸ್ ತರ ಕೊರಿತಿದೆ ಫ್ರೆಂಡ್. ಹೌದಾ, ಮಗ ಈಗ ತೊಳಿತಿದ್ದಾರೆ, ದೇವ್ರು ಒಳ್ಳೇದ್ ಮಾಡ್ಲಿ. ಫ್ರೆಂಡ್ ಇದೆ ನೋಡಿ ಲಿಂಗ ಫ್ರೆಂಡ್. ಕನ್ನಡ ಕಾಣಿಸ್ತಿದ್ಯೋ ಗೊತ್ತಿಲ್ಲ ಬಟ್ ಇದೆ ಹಂಗೆ. ಏನೇನ್ ಮಾಡ್ಬೋದು ಈ ತರ ಸುಮಾರು ಇದೆ. ವೀಕೆಂಡ್ ಇವತ್ತು ನಿಮ್ದು ಚಾನಲ್ ಹೆಸರು ಹೇಳ್ಬಿಡಿ. ನಮ್ ದುನಿಯಾ ಅಂತ ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಲೈಕ್ ಮಾಡಿ. ಇಲ್ಲಿ ನೋಡಿ ಹುಷಾರಾಗಿ ಬನ್ನಿದೆ. ಅದು ಬಂಡೆನೆ, ಬಂಡೆ ಎಲ್ಲ ಬಂಡೆನೆ ತಲೆ. ಎಲ್ಲ ಬಂಡೆ. ಈಗಾಗ್ಲೇ ನಮ್ಮವರೊಬ್ರು ಹೊಡ್ಸ್ಕೊಂಡಿದ್ದಾರೆ, ನಿಧಾನಕ್ಕೆ ಬನ್ನಿ ಪಕ್ಕೊಂಡು. ನಮ್ಮ ಮೈನ್ ಡ್ರೈವರ್ ಹೊಡ್ಸ್ಕೊಂಡಿದ್ದೀರಿ, ಹೆವಿ ಡ್ರೈವರ್ ಇಂಜುರಿ ಆಗ್ಬಿಟ್ಟಿದ್ದಾರೆ. ಹಾಕಿದ್ದಾರೆ ಅಲ್ಲಿ ಹೋಗ್ಬೋದು. ಅವ್ನು ಹೇಳೋನು ಏಣಿ ಹತ್ಕೊಂಡು ಹುಷಾರಾಗಿ ಹೋಗ್ರಿ ಅಂತ. ಕರೆಕ್ಟ್ ಏಣಿ ಎತ್ಕೊಂಡು ಹೋಗ್ಬೇಕು ಅಂತ ಅವ್ರು ಹೋಗ್ಬಿಟ್ಟು ನೋಡ್ರಿ. ಹುಷಾರು. ಲೈಟ್ ಹಾಕಿಲ್ಲ, ಟಾರ್ಚ್ ಹಾಕ್ಬಿಡ್ಬೇಕು ಫಸ್ಟ್. ಮೇಲೆ ಏನಿಲ್ಲ ಅಲ್ಲ ಮೇಲೆ ಫುಲ್ ಕತ್ಲು, ಏನು ಕಾಣಿಸಲ್ಲ. ಒಟ್ಟು ಹೋಗ್ಬೋದು ಮೇಲೆ. ಅಯ್ಯಪ್ಪ ನೋಡ ಹೆಂಗೈತೆ ಅಲ್ಲಿ. ಅಲ್ಲಣ್ಣ ಅಲ್ಲಿ ಬಂದ್ರೆ ವೇಸ್ಟ್. ಅಲ್ಲಿಗೆ ಸೇಮ್ ಇಲ್ಲಿಂದನೇ ಅದೇ ಜೂಮ್ ಐತೆ. ಆ ಪ್ಲೇಸ್ ಹೋಗ್ಬೋದು, ಅಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ವಾಪಸ್ ಅಗ್ದಲ್ಲೇ ಬರ್ಬೇಕು ವಾಪಸ್. ಗೊತ್ತೀರಾ? ಬೇಡ ಬೇಡ ಬನ್ನಿ ಬಂದ್ಬಿಡಿ ಬೇಡ, ನೋಡ್ದಿರ ಭಯ ಐತೆ. ತುಂಬಾ ತುಂಬಾ ಕ್ರೇಜ್ ಇದೆ. ಮುಂದಿನ ದೃಶ್ಯ ಹೇಗಾಗಬಹುದು ಎಂದು ಸಾಕಾಗೈತನ. ಬಂದರೆ ಈ ತರ ಆಗೈತೆ. ಜಾಗ ಐತೆ ಗುಹೆ, ಬಟ್ ಅವ್ರ ಏನ ಗಾಳಿ ಸಿಗಲ್ಲ, ಹಗ್ಗನೂ ಇದೆ. ಸ್ನಾನ ಆಗ್ಬಿಡೈತೆ ಬೆವರಿಂದ. ಎತ್ತಾಗಲ್ಲ, ಸುಸ್ತಾಗ್ಬಿಡೈತೆ. ಏನು ಇಳಿಯೋದೇನೆ ಹಿಡಿದ್ಬಿಟ್ವಾ, ಎತ್ತ ಕಷ್ಟ. ಎಲ್ಲ ಸುಸ್ತಾಗ್ಬಿಟ್ರು. ಚೆನ್ನಾಗ್ ಮಾಡೋದು ಹಿಂಗೆ ಹೋಯ್ತು ಬೆವರಿಂದಾನೆ. ಬಾಟ್ಲು ತಗೊಂಡೋಗಿರೋ ಬಾಟ್ಲು ಎಲ್ಲೂ ಬಿಸಾಕ್ದಂತೆ ವಾಪಸ್ ತಗೊಂಡಿದೀವಿ. ನೀವು ಬಂದ್ರೆ ಹೀಗೆ ಮಾಡಿ, ಅಲ್ಲಿ ಇಲ್ಲಿ ಬಿಸಾಕ್ಬಿಡಿ. ಓಕೆ, ಅಂತೂ ಇಂತೂ ಹತ್ಬಿಟ್ವಾ.
ಮುಗಿತಾ ಬಂತು, ಎಲ್ಲ ಸುಸ್ತಾಗ್ಬಿಟ್ರು. ಯಾಕೆ ಸುಸ್ತಾಗೋಯ್ತಾ? ಸುಸ್ತಾಗೋಯ್ತಾ? ಇಲ್ಲಿ ಇವಾಗ ಜೋಶಿಂದ ಹೇಳ್ಬಿಟ್ಟು ಇವಾಗ ಅಷ್ಟೇ. ಒಳಮಿಕ್ಕಿ ಗುಹೆ